ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಶ್ರೀ ಭೋಗಾಪುರೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹೋಗೋಣ ಜಾತ್ರೆಗೆ. ನನ್ನ ಮಗಳು ರಾಯ್ ಮಾಡ್ತಾ ಇದ್ದಾಳೆ ಎಲ್ರಿಗೂ. ನಮ್ಮಮ್ಮ ಮತ್ತು ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ನಮ್ಮ ಹಸ್ಬೆಂಡು ಜನ ನೋಡಿ ಎತ್ತಿನ ಬಂಡಿಯಲ್ಲಿ ಜಾತ್ರೆಗೆ ಹೋಗ್ತಾ ಇದ್ದಾರೆ. ಎಷ್ಟು ಜನ, ತುಂಬ ಜನ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ. ಟ್ಯಾಕ್ಟ್ರಿನೇ ಬಂಡಿ ಥರ ಕಾಣಿಸುತ್ತೆ ಓಪನ್ ಆಗಿ. ಇದೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ವಿಡಿಯೋ ಮಾಡ್ಕೊಂಡು. ತುಂಬ ರಶ್, ಟ್ರಾಫಿಕ್ ಆಗ್ಬಿಟ್ಟಿತ್ತು. ನಾವು ಹೋಗೋ ಟೈಮಲ್ಲೇ ಕಳಸ ಹೋಗ್ತಾಯಿತ್ತು. ಎಷ್ಟು ಕ್ರೌಡ್ ಇದೆ ನೋಡ್ರಿ, ತುಂಬ ಜನ. ಫೈನಲಿ ಜಾತ್ರೆ ಅಂಗ್ಳಕ್ಕೆ ಬಂದ್ವಿ ಎಲ್ಲರೂ, ನೀವು ನೋಡ್ಬೋದು. ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಕಳಸ ಬಂತು ದೇವಸ್ಥಾನದ ಹತ್ರ. ಕಳಸ ತೊಗೊಂಡು ಬರ್ತಾಯಿದ್ರು. ನಾವು ಹಾಗೆ ಕಳಸ ನೋಡಿ ದೇವಸ್ಥಾನ ಒಳಗಡೆ ಹೋದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಹೊರಗಡೆ ಬಂದು ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮಗಳಿಗೆ ಶಿವನ ಹಾಕಿಸ್ತಾ ಇದ್ದೆ, ಇಬ್ಬರು ಮಕ್ಕಳಿಗೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಮ್ಮನ ಬಂದರು, ಅವ್ರಿಗೂ ಶಿವನ ಹಾಕ್ಸ್ಕೊಂಡ್ರು. ನಮ್ಮ ಆಂಟಿ ಅವರು, ಅವ್ರ ಮಕ್ಕಳು, ಅವ್ರು ಪೂಜೆ ಮಾಡಿದರು ಅಲ್ಲೇ. ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ನೆಕ್ಸ್ಟ್ ಕಡೆ ಬಂದ್ವಿ. ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ರು. ಇಲ್ಲೊಬ್ರು ಅಣ್ಣ ನೋಡ್ರಿ, ನಾವು ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತೇರು ಆಲ್ರೆಡಿ ಹೋಗ್ಬಿಟ್ಟಿತ್ತು ಮುಂದಕ್ಕೆ. ಇವಾಗ ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಇದೆ. ಹಣ್ಣು ತೊಗೊಂಡಿದ್ದೀವಿ ತೇರಿಗೆ ಸೇಣ ಅಂತ ಹೇಳ್ಬಿಟ್ಟು. ತೇರಿಗೆ ಅನ್ನಿಸ್ತೇವೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಂಕಲ್ಲು. ನೆಕ್ಸ್ಟ್ ಬಳೆಗಳು ನೋಡೋಣ ಅಂತ ಹೋದ್ವಿ. ಹೆಣ್ಮಕ್ಳಿಗೆ ಬಳೆ ಅಂದರೆ ಇಷ್ಟ ಅಲ್ಲ. ಬಳೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ, ಎಲ್ಲ ನೋಡ್ತಾ ಇದ್ದೀವಿ ಬಳೆ ತಗೊಳ್ಳೋಣ ಅಂತೇಳಿ. ಮಕ್ಕಳಿಗೆ ಆಟ ಆಡಿಸ್ಬೇಕಂತ ಹೋದ್ವಿ. ಕಾರಲ್ಲಿ ಆಡ್ತೀನಿ ಅಂದರು. ಕಾರಲ್ಲಿ ಆಡ್ತಾ ಇದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ. 3 ಜನ ಹೋಗಿದ್ದಾರೆ.